ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಈ ಸಾಯಂಕಾಲಗಳಲ್ಲಿ ಪ್ರತಿ ಸಾಯಂಕಾಲ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ದೇವ್ರು ನಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸುವಂತೆ ದೇವರು ಆತನ ಕೃಪಾ ವರ ಇಲ್ಲದೆ ಪ್ರೀತಿಯ ಮಕ್ಕಳು ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಆತನ ಕೃಪದಿಂದ ಈ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದರೆ ಹೂ ಬಿಡುವ ಮರುಭೂಮಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯಾವ ಥರ ಹೂ ಬಿಡುತ್ತದೋ ಮರುಭೂಮಿಯಲ್ಲಿ, ಅದೇ ಥರ ನಮ್ಮ ಜೀವಿತದಲ್ಲೂ ಯಾವ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಭಾಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಯೆಶಾಯನ ಪ್ರವಾದನ ಗ್ರಂಥ 35ನೇ ಅಧ್ಯಾಯ 2ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬೀಳುತ್ತಾರೆ ನೋಡಿ, ಅದು ಸಮೃದ್ಧಿಯಾಗಿ ಹೂ ಬಿಡುವ ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು. ಲೆಬೋನಿನ ಮಹಿಮೆಯು, ಕರ್ಮೆಲಿನ ಮತ್ತು ಶಾರೋನಿನ ವೈಭವವು ಅದಕ್ಕೆ ದೊರೆಯುವು. ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವವು. ಆಮೆನ್, ಹಲ್ಲೆಲೂಯಾ. ನೋಡಿ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಿದ್ರೆ ಸಮೃದ್ಧಿಯಾಗಿ ಹೂ ಬಿಡುವ ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದು ನೋಡುವುದಾದರೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನೋಡುವುದಾದರೆ ಅಲ್ಲಿ ಇಸ್ರೇಲ್ ಜನರಿಗೆ ಹೇಳ್ತಾ ಇದ್ದಾರೆ, ಮುಂದೆ ಸೌಭಾಗ್ಯವನ್ನು ನಿಮಗೆ ಕೊಡುವಂಥ ದೇವರಾಗಿದ್ದಾನೆ. ಯಾವ ಥರ ಹೂ ಬಿಡುತ್ತದೋ ಸಮೃದ್ಧಿಯಾಗಿ, ಅದೇ ಥರ ಇಸ್ರಾಯೇಲರ ಜೀವಿತದಲ್ಲಿ ಅದ್ಭುತವಾಗಿ ನೋಡಿ, ಅರಣ್ಯವು ಮರುಭೂಮಿಯು ಆನಂದಿಸುವವು, ವನನೆಲವು ಹರ್ಷಿಸಿ ತಾವರೆಯಂತೆ ಕಂಗೊಳಿಸುವುದು. ಆಮೇಲೆ ಅವರಲ್ಲಿ ಇರೋಂಥ ಒಂದು ಅಪನಂಬಿಕೆ ಇರ್ಬೋದು, ಅವರಲ್ಲಿದ್ದಂಥ ಒಂದು ಮನೋಭಾವ ನೆವ ಇತ್ತು, ಆದರೆ ಅವರಿಗೆ ಆನಂದ ಪಡುವಂತೆ ದೇವರವ್ರಿಗೆ ಮಾಡಿದ್ರು ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ಥರ ನಮ್ಮ ಜೀವಿತದಲ್ಲಿ ಕೂಡ ಆ ಮರುಭೂಮಿ ಹಾಗೆ ನಮ್ಮನ್ನು ನಡೆಸುವಂಥ ದೇವರು, ನಮಗೆ ಆನಂದ ಕೊಡುವಂಥ ದೇವರು. ಮತ್ತು ವನ ನೆಲವು ಹರ್ಷಿಸುವಂತೆ ನೋಡಿ, ವನ ನೆಲವು ಯಾವ ರೀತಿಯಲ್ಲಿ ಹರ್ಷಿಸ್ತೋ ಈ ದಿನಗಳಲ್ಲಿ ನೋಡೋದಾದರೆ ಒಂದೊಂದು ಕಡೆ ಮಳೆ ಬರುತ್ತೆ, ಒಂದೊಂದು ಕಡೆ ಬರಲ್ಲ. ಆದರೆ ದೇವರು ಮರುಭೂಮಿ ಹಾಗೆ ನಿಮ್ಮನ್ನು ಉತ್ಸಾಹ ಮಾಡುತ್ತೇನೆ, ಸಮೃದ್ಧಿಯಾಗಿ ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 6ನೇ ವಾಕ್ಯ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತದೆ. 27ನೇ ಅಧ್ಯಾಯ 6ನೇ ವಾಕ್ಯ ನೋಡಿ, ಏನಂತಂದರೆ, ಮುಂದಿನ ಕಾಲದಲ್ಲಿ ಯಾಕೋಬ್ ಬೇರೋರ್ ಎಂಬುದು, ಇಸ್ರಾಯೇಲು ಹೂ ಬಿಟ್ಟು ಚಿಗುರುವುದು, ಆ ವೃಕ್ಷವು ಭೂಮಂಡಲವೆಲ್ಲ ಫಲದಿಂದ ತುಂಬಿಸುವುದು. ಆಮೇಲೆ ನೋಡಿ, ವೃಕ್ಷವು ಯಾವ ಥರ ಚಿಗುರು ಬಿಡುತ್ತೋ, ಇಸ್ರಾಯೇಲ್ ಅಂದರೆ ನಾವೇ ಪ್ರೀತಿಯ ಮಕ್ಕಳೇ, ಅದೇ ಥರ ಚಿಗುರುವುದು, ಆ ವೃಕ್ಷವು ಭೂಮಂಡಲವೆಲ್ಲ ಫಲದಿಂದ ತುಂಬಿಸುವುದೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯಾವ ಥರ ಮಳೆ ಬಿದ್ದು ಫಲ ಕೊಡುತ್ತೋ ಅದೇ ಥರ ನಿಮಗೂ ಕೂಡ ಫಲ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ಪ್ರೀತಿಯ ಮಕ್ಕಳೇ, ಯೆಶಾಯ ಪರದ 4ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ. ಅಲ್ಲೇನಂತಂದರೆ, ಜಿಯೋನ್ ಪರ್ವತದ ಸಂಪೂರ್ಣ ಮಂದಿರದ ಮೂರ್ತಿಯು, ಅಲ್ಲಿನ ಕೂಟಗಳನ್ನು ಮೇಲೆಯೂ ಹಗಲು ಧೂಪ ಫಲವನ್ನು ಇಳಿಯುವ ಪ್ರಜ್ವಲಿಸುವುದು, ಅಗ್ನಿಯ ಪ್ರಕಾಶವು ಇಳಿಯುವುದು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಚಿಯೋನ ಹಾಗೆ ನಮ್ಮನ್ನು ನಡೆಸುವಂಥ ದೇವರು. ಯೆಶಾಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡ್ತೀವಿ, ದೇವರು ನಮ್ಮನ್ನು ಚಲಿಸುವಂಥ ದೇವರು, ನಮಗೆ ಸಹಾಯ ಮಾಡುವಂಥ ದೇವರು. ಯೆಶಾಯ ಪ್ರವಾದನೆ ಮೂಲಕ ಹೇಳ್ತಿದ್ರೆ, ಚಲಿಸುವ ಹಾಗೆ ನಿಮ್ಮನ್ನು ಚಿಯೋನ್, ಏನಂತಂದರೆ ನೋಡಿ, ತೋಳೆ ಬಿಟ್ಟ ಮೇಲೆ ಚಿಯೋನ್ ಪರ್ವತದ ಸಂಪೂರ್ಣ ಮಂದಿರದ ಮೇಲೆಯೂ ಅಲ್ಲಿನ ಕೂಟಗಳ ಮೇಲೆಯೂ ಹಗಲಲ್ಲಿ ಧೂಪ ಮೇಘವನ್ನು ಇರುಳಿ ಪ್ರಜ್ವಲಿಸುವ ಅಗ್ನಿ ಪ್ರಕಾಶವನ್ನು ಉಂಟು ಮಾಡುವನು. ಆಮೇನ್, ಹಲ್ಲೆಲೂಯಾ. ಎಲ್ಲವನ್ನು ಪ್ರಜ್ವಲಿಸುವಾಗಿ ಮಾಡುವಂಥ ಸರ್ವಶಕ್ತರಾಗಿದ್ದ ಪ್ರೀತಿಯ ಮಕ್ಕಳೇ, ನಮ್ಮನ್ನು ಕೈ ಬಿಡೋರಿಲ್ಲ, ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ. ಯಾವ ಥರ ಮರುಭೂಮಿನ ಒಣ ನೆಲ ಆಗಿತ್ತೋ ಅದನ್ನು ಆನಂದವಾಗಿ ಮಾರ್ಪಡಿಸಿದ ಪ್ರೀತಿಯ ಮಕ್ಕಳೇ, ಅದೇ ಥರ ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 17ನೇ ವಾಕ್ಯ ಹೀಗೆ ಹೇಳ್ತದೆ. 7 ವಾಕ್ಯ ಹೇಳ್ತದೆ, 17 ವಾಕ್ಯ ಹೇಳ್ತದೆ. ಏನಂದರೆ ನೋಡಿ, ಇಗೋ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು, ಮೊದಲಿನಿಂದನೂ ಯಾರು ಜ್ಞಾಪಿಸಿಕೊಳ್ಳುವರೋ ಅದು ನೆನಪಿಗೆ ಬಾರದು, ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿ ಹರ್ಷಗೊಂಡ ಸದಾ ಉಲ್ಲಾಸಿಸರೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಉಲ್ಲಾಸದಿಂದ
ಜೀವಿಸ್ತಾ ಇದ್ದೀವಿ ಎಂಬುದು ಭಾಳ ಮುಖ್ಯವಾಗಿದೆ. ನಾವು ಮರುಭೂಮಿ ಹಾಗೆ ಹೂ ಯಾವ ಥರ ಬಿಡುತ್ತದೋ ಅದೇ ಥರ ಮರುಭೂಮಿಯಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಇಡಬೇಕು. ದೇವರೇ ಇಸ್ರಾಯೇಲರನ್ನು ಯಾವ ರೀತಿಯಲ್ಲಿ ನಡೆಸಿದೋ ಅದೇ ಥರ ನಿನ್ನಲ್ಲಿ ನಾವು ನಂಬಿಕೆಯಿಂದ ನಡೆಯುವಾಗ ನೀವು ಬೇಕಂತೆಲ್ಲ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದೀವಿ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದರೆ ಪ್ರೀತಿ ಹೃದಯ ಮಕ್ಕಳೇ, ಆತ ನಮ್ಮನ್ನು ಎಂದೂ ಕೈ ಬಿಡುವುದಲ್ಲ, ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಪ್ರೀತಿಯುಳ್ಳ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ನೀನು ವಾಕ್ಯ ಹೇಳುವಂತೆ ಅಪ್ಪ, ವಾಕ್ಯ ಕೇಳುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಅಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶೀರ್ವಿಸು, ಒಳ್ಳೆ ಆರೋಗ್ಯ ಭಾಗ್ಯ ಕೊಡು. ದೇವರೇ, ಯೆಶಾಯ ಪ್ರವಾದನೆ ಹೇಳ್ತಾರೆ ಅಪ್ಪ, ಸಮೃದ್ಧಿಯಾಗಿ ನಿಮ್ಮನ್ನು ಹೂ ಬಿಡೋ ಹಾಗೆ ಆಶೀರ್ವದಿಸ್ತೀನಿ, ಒಳ್ಳೆ ನಡೆಸ್ತೀನಿ ಹೇಳೋ ಹಾಗೆ ಈ ಮಕ್ಕಳಿಂದ ಎಲ್ಲ ಸಮಸ್ಯೆಗಳಿಂದ ಯಾವ ಬಲಹೀನಲ್ಲಿದ್ದರೂ ಅವ್ರನ್ನ ಮುಟ್ಟಿ ಒಳ್ಳೆ ಆರೋಗ್ಯ ಕೊಡು ಅಪ್ಪ. ಸಮೃದ್ಧಿಯಾಗಿ ಒಣ ನೆಲವು ಯಾವ ರೀತಿಯಲ್ಲಿ ಹರ್ಷಿಸ್ತೋ ಅದೇ ಥರ ಅವ್ರ ಕುಟುಂಬವನ್ನು ಹರ್ಷಿಸುವಾಗಿ ನೀನು ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ನೀನು ವಾಕ್ಯ ಓದುವಂತೆ ಸಹಾಯ ಮಾಡಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.